ಇಡೀ ಜಿಲ್ಲೆನಲ್ಲಿ ಇದಕ್ಕೆ ಇವರು ಹೇಳೋರು ಕೇಳೋರು ಇಲ್ಲೇನೋ ಅನ್ನಂಗೆ ಆಗೋಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಜನ ಜಿಲ್ಲೆ ಜನ ಯಾವ ಕಾರಣಕ್ಕೂ 2 ಯೋಜನೆ ಆಗೋದಕ್ಕೆ ಬಿಡಲ್ಲ. ನಾಳೆ ಹೋಗಿ ಅವ್ರಿಗೆ ಸ್ಪಷ್ಟ ಮಾಡ್ತೀವಿ. ಪರಿಸರ ಮಾರಕ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ತಡೆಹಿಡಿಯುವಂತೆ ರಾಜ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದರೂ ಸ್ಥಳೀಯರಿಗೆ ಗೊತ್ತಾಗದ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಸೆಂಟ್ರಲ್ ಎಂಪವರ್ಡ್ ಸಿಇಸಿ ಕಮಿಟಿಯು ಯೋಜನಾ ಪ್ರದೇಶಕ್ಕೆ ಸಮೀಕ್ಷೆಗೆಂದು ಬರುತ್ತಿರುವುದು ತಿಳಿದು ಬಂದಿದೆ. ಇದನ್ನು ರಾಷ್ಟ್ರಭಕ್ತರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತೇವೆ ಎಂದು ರಾಷ್ಟ್ರಭಕ್ತರ ಬಳಗದ ಮುಖ್ಯಸ್ಥ ಕೆಎಸ್ ಈಶ್ವರಪ್ಪ ಗುಡುಗಿದರು. ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಪ್ರಸ್ತಾವಿತ ಮಾರಕ ಯೋಜನೆಯ ವಿರುದ್ಧ ನಾವು ಈಗಾಗಲೇ ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ. ಅಲ್ಲದೆ ಕೇಂದ್ರ ಸರ್ಕಾರದ ಪರಿಸರ ಮತ್ತು ಹವಾಮಾನ ಇಲಾಖೆಯ ಸಂಶೋಧನಾ ಮುಖ್ಯಸ್ಥರಾದ ಪ್ರಣೀತಾ ಕೌರ್ ಹಾಗೂ ಇನ್ನಿತರ ಕೇಂದ್ರ ಸರ್ಕಾರದ ಪರಿಸರ ಮಂತ್ರಾಲಯದ ಮುಖ್ಯಸ್ಥರೇ ಪಶ್ಚಿಮ ಘಟ್ಟದ ಸೆರಗಿನಲ್ಲಿರುವ ಶರಾವತಿ ಕಣಿವೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬಾರದು ಎಂಬ ಸ್ಪಷ್ಟ ಅಭಿಪ್ರಾಯವನ್ನು ನೀಡಿದ್ದಾರೆ. ಅಲ್ಲದೆ ರಾಜ್ಯ ಉಚ್ಚ ನ್ಯಾಯಾಲಯವೂ ಕೂಡ ಈ ಯೋಜನೆಗೆ ತಡೆಯಾಜ್ಞೆ ನೀಡಿದೆ. ಆದಾಗ್ಯೂ ಸಿಇಸಿ ಕಮಿಟಿಯವರು ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಇಲ್ಲಿಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಕೆಪಿಸಿಎಲ್ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಯೋಜನೆಯ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸುವುದು ಎಂದು ಮೇ 18ರಂದು ಹೊರಡಿಸಿದ ಕೇಂದ್ರ ಸರ್ಕಾರದ ಪರಿಸರ ಮಂತ್ರಾಲಯದ ಪತ್ರವೊಂದರಲ್ಲಿ ತಿಳಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇದು ಉಚ್ಚ ನ್ಯಾಯಾಲಯದ ಸ್ಪಷ್ಟ ನಿಂದನೆಯಾಗಿದೆ ಎಂದು ಕಿಡಿಕಾರಿದರು. ಒಂದು ಸಾಂವಿಧಾನಿಕ ಸ್ವಯತ್ನ ಸಂಸ್ಥೆ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಬರುವ ಸಂದರ್ಭದಲ್ಲಿ ಯೋಜನೆಯ ವಿರುದ್ಧ ಜನಾಭಿಪ್ರಾಯ ಉಗ್ರ ಹೋರಾಟ ಮಾಡುತ್ತಿರುವ ಸಂಘಟನೆಗಳನ್ನೇ ನಿರ್ಲಕ್ಷಿಸುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಈ ಸಮಿತಿಯು ಇಲ್ಲಿಗೆ ಬರುವಾಗ ಸಾರ್ವಜನಿಕರಿಗೆ ಮಾಹಿತಿ ಕೊಡದಿರಲು ಕಾರಣವೇನು? ಇದರ ಹಿಂದೆ ಯಾವುದೋ ಕಾಣದ ಕೈಗಳು ಷಡ್ಯಂತ್ರ ನಡೆಸುತ್ತಿವೆ ಎಂಬ ಅನುಮಾನ ಗಾಢವಾಗಿದೆ. ಅಲ್ಲದೆ ಮೂಕಾಂಬಿಕಾ ಸಂರಕ್ಷಿತ ಅರಣ್ಯ ಪ್ರದೇಶದ 4000 ಮೆಗಾವ್ಯಾಟ್ ಸಾಮರ್ಥ್ಯದ ವರಾಹಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೂ ತಾಂತ್ರಿಕ ಅನುಮೋದನೆ ನೀಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಎಂದ ಅವರು, ಈಗಾಗಲೇ ಶರಾವತಿ ಪಂಪ್ಡ್ ಸ್ಟೋರೇಜ್ ವಿರುದ್ಧ 75,000ಕ್ಕೂ ಹೆಚ್ಚು ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ. ಇಂತಹದ್ದರಲ್ಲಿ ಸಿಇಸಿ ಕಮಿಟಿಯು ಸೌಜನ್ಯಕ್ಕಾದರೂ ಇಲ್ಲಿಯ ಭೇಟಿಯ ಮಾಹಿತಿಯನ್ನು ನಮಗೆ ನೀಡಬೇಕಾಗಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾಳೆ ಜೂನ್ 2ರಂದು ಸಂಜೆ 4 ಗಂಟೆಗೆ ಸಿಇಸಿ ಸಮಿತಿಯು ಇಲ್ಲಿಯ ಶ್ರೀಗಂಧದ ಕೋಟೆಯಲ್ಲಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಪದಾಧಿಕಾರಿಗಳು ಸಿಇಸಿ ಸಮಿತಿಯ ಮುಖ್ಯಸ್ಥರನ್ನು, ಸದಸ್ಯರನ್ನು ಭೇಟಿ ಮಾಡಿ ಯೋಜನೆಯ ವಿರುದ್ಧ ತಾವು ಹಮ್ಮಿಕೊಂಡ ಹೋರಾಟದ ಬಗ್ಗೆ ಮನವರಿಕೆ ಮಾಡಿಕೊಳ್ಳುತ್ತೇವೆ ಮತ್ತು ಅವರು ನ್ಯಾಯಾಲಯದ ಅನುಮತಿ ಇಲ್ಲದೆ ಪರಿಶೀಲನೆಗೆ ಬಂದಿರುವುದು ನ್ಯಾಯಾಲಯದ ನಿಂದನೆಯಾಗುತ್ತಿದ್ದು, ಈ ಬಗ್ಗೆ ಅವರಿಗೆ ರಾಷ್ಟ್ರಭಕ್ತರ ಬಳಗ ಪ್ರಶ್ನಿಸಲಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9482447188 8310243698. ತುಂಬ ಸ್ಪಷ್ಟವಾಗಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಎರಡನೇದು, ಈ ಸಿಇಸಿ ಏನು ಬರ್ತಾ ಇದೆ, ಸುಪ್ರೀಂ ಕೋರ್ಟ್ ಇವರಿಗೆ ನೋಟಿಫಿಕೇಶನ್ ಕೂಡ ಮಾಡಿಲ್ಲ. ಇದಿದ್ರೂ ಕೂಡ ಯಾರ ಒತ್ತಡಕ್ಕೆ ನೀವು ಬರ್ತಿದ್ದೀರಿ?
ಇದು ತುಂಬ ಪ್ರಮುಖವಾದ ಪ್ರಶ್ನೆ. ಕಂಟೆಂಪ್ಟ್ ಆಗುತ್ತೆ, ನೀವು ಬರೋದೇ ಪ್ರಶ್ನೆ, ಇಲ್ಲಿ ಬರೋದೇ ತಪ್ಪು. ನೀವು ನಾಳೆ ದಿನ ಅವ್ರೇನು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ, ನಾವು ಅವ್ರು ಈ ಕಾರ್ಗಲ್ಲಿ ಬರ್ತಾರೆ ಅಂತ ಮುಂಚೆ ಸುದ್ದಿ ಇತ್ತು, ಕೊನೆಗೆ ಶಿವಮೊಗ್ಗಕ್ಕೆ ಬರ್ತಾರೆ ಅಂತ ನಾವು ಸುದ್ದಿ ತೊಗೊಂಡಿದ್ದೀವಿ, ಅವ್ರದ್ದು ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ನಾಳೆ ನೇರವಾಗಿ ಕೇಳ್ತೀವಿ ನಾವು ಅವರಿಗೆ, ನೀವು ಬರ್ತಾ ಇರೋದೇ ಇಲ್ಲಿಗಲ್, ಕಂಟೆಂಪ್ಟ್ ಆಗುತ್ತೆ, ಯಾವ ಗ್ರೌಂಡಲ್ಲಿ ಬರ್ತಾ ಇದ್ದೀರಿ? ಸುಪ್ರೀಂ ಕೋರ್ಟ್ ಏನಾದರೂ ಕೂಡ ಈ CEC ನೀವು ಬರೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದೆಯಾ, ನೋಟಿಫಿಕೇಶನ್ ಆಗಿದೆಯಾ? ಯಾವ ಕಾರಣಕ್ಕೂ ಎರಡೂ ಪ್ರಾಜೆಕ್ಟ್ ಆಗಕ್ಕೆ ನಾವು ಬಿಡಲ್ಲ, ಇದು ತುಂಬ ಸ್ಪಷ್ಟ. ಇಡೀ ಜಿಲ್ಲೆನಲ್ಲಿ ಇದಕ್ಕೆ ಇವ್ರು ಹೇಳೋರು ಕೇಳೋರು ಎಲ್ಲೇನೋ ಅನ್ನೋಂಗೆ ಆಗೋಗಿದೆ. ಎಕ್ಸ್ಪರ್ಟ್ ಕಮಿಟಿ ಈಗಾಗಲೇ ಕೌಲವರು ಕೊಟ್ಟಂಥ ರಿಪೋರ್ಟು ಯಾವ ಕಾರಣಕ್ಕೂ ಇದು ಬೇಡ ಅಂತ ಕೊಟ್ಟಾದ್ಮೇಲೆ CECನವರು ಯಾರು ಒಪ್ಪಿಗೆ ಅಂತ ಇಲ್ಲಿ ಬರ್ತಿದ್ದೀರಿ ನೀವು ಇಲ್ಲಿಗೆ? ಅವ್ರು ಕೊಟ್ಟಿರೋಂಥ ರಿಪೋರ್ಟ್ ನೀವು ನೋಡಿಲ್ವಾ? ಓದೋಕ್ಕೆ ಬರೋಲ್ಲ ನಿಮಗೆ? ಅನಕ್ಷರಸ್ತರ ನೀವು? ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಜನ ಯಾವ ಕಾರಣಕ್ಕೂ ಎರಡು ಯೋಜನೆ ಆಗೋದಕ್ಕೆ ಬಿಡಲ್ಲ. ನಾಳೆ ಹೋಗಿ ಅವ್ರ ಸ್ಪಷ್ಟ ಮಾಡ್ತೀವಿ. ಹೈಕೋರ್ಟ್ನ ಜಡ್ಜ್ಮೆಂಟನ್ನ ಏನು ಇಂಟ್ರಿಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ ಅದು ನೋಡಿದ್ದೀರಾ? ಸ್ಟೇ ಕೊಟ್ಟಿದ್ದು ನೋಡಿದ್ದೀರಾ? ಕಂಟೆಂಪ್ಟ್ ಆಗಲ್ವಾ? CECನವ್ರಿಗೆ ಆ ಹಿರಿಯ ಅಧಿಕಾರಿಗಳು ಕೊಟ್ಟಂಥ ರಿಪೋರ್ಟು ನೀವು ಓದಿದ್ದೀರಾ? ನಿಮ್ಮ ಜೂನಿಯರ್ಸ್ ಕೊಟ್ಟಂಥ ರಿಪೋರ್ಟ್ ಮೇಲೆ ನಿಮ್ಗೆ ಇಲ್ಲಿ ಬರ್ರಿ ಕಳೆದಿ ಹೋಗಿ ನೀವು ಅಂತ ಏನಾದ್ರು ಸುಪ್ರೀಂ ಕೋರ್ಟ್ ನಿಮ್ಗೆ ಆರ್ಡರ್ ಕೊಟ್ಟಿದೆಯಾ? ಶಿವಮೊಗ್ಗ ಜಿಲ್ಲೆನ ಜನನ ಇಷ್ಟು ಹಗುರವಾಗಿ ತಗೋಬೇಡಿ. ಈ ಎಚ್ಚರಿಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ನಾನೇ ಹೇಳ್ತಾ ಇದ್ದೀನಿ, ನೀವು ಹೇಳಿದ ಪ್ರಶ್ನೆ ನಂದು, ನಿಮ್ಗೆ ಹೇಳೋರು ಕೇಳೋರಿಲ್ಲ ಅಂತ ಅದಕ್ಕೆ ಕೇಳಿದ್ ನಾನು. ಅದೇ ಪ್ರಶ್ನೆ ನಾಳೆ ಹೋಗಿ ಅದನ್ನೇ ಪ್ರಶ್ನೆ ಕೇಳ್ತೀನಿ. ಏನು ಉತ್ತರ ಕೊಡ್ತಾರೆ? ಉತ್ತರ ಕೊಡ್ಲಿ. ಅವರು ಕೊಟ್ಟಿರ್ಬೇಕಾದ್ರೆ ದನ ಕಾಯ್ತಾರಾ? ಅವ್ರು ಸಮೀಕ್ಷೆ ರಿಪೋರ್ಟ್ ಏನು ಬಂದಿದೆ ಈಗಾಗಲೇ, ಆ ರಿಪೋರ್ಟ್ ಈಗ ನಿಮ್ಮ ವಿರುದ್ಧ ಬಂದಿದೆ ಅನ್ನೋದಕ್ಕೋಸ್ಕರ ಯಾರು ಒತ್ತಡಕ್ಕೆ ನೀವು ಬರ್ತಾ ಇದ್ದೀರಿ ಇಲ್ಲಿ? ಅದನ್ನೇ ನಾನು ನಾಳೆ ನಾವೆಲ್ಲರೂ ಹೋಗಿ ನಾಳೆ ಅದೇ ಪ್ರಶ್ನೆ ಕೇಳ್ತೀವಿ. ಬಿಡಲ್ಲ. ಈ ಯೋಜನೆ ಅಂತೂ, ಈ ಎರಡು ಯೋಜನೆ, ವರಾಹಿದಿರ್ಬೋದು, ಶರಾವತಿದಿರ್ಬೋದು, ಎರಡೂ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ.